ಪದವಿ ಕಾಲೇಜುಗಳ ಉಳಿಸಿ ಹೋರಾಟ ಸಮಿತಿ ಹಮ್ಮಿಕೊಂಡಿರುವಂತಹ ಈ ಧರಣಿ ಕೊಣಾಜೆಯ ಈ ಒಂದು ಮಂಗಳೂರು ಯೂನಿವರ್ಸಿಟಿ ಆವರಣದಲ್ಲಿರುವಂತಹ ಘಟಕ ಪದವಿ ಕಾಲೇಜನ್ನ ಉಳಿಸಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನ ಮಾತ್ರ ಇಟ್ಕೊಂಡಿಲ್ಲ. ಈ ಕೊಣಾಜೆಯ ಪದವಿ ಕಾಲೇಜುಗಳ ಜೊತೆಯಲ್ಲಿ ಮೂಡಬಿದ್ರೆ ತಾಲೂಕಿನ ಬನ್ನಡ್ಕದಲ್ಲಿ ಕೇವಲ 2 ವರ್ಷಗಳ ಹಿಂದೆ ಆರಂಭಗೊಂಡಿರುವಂತಹ ಪದವಿ ಕಾಲೇಜು, 5 ವರ್ಷಗಳ ಹಿಂದೆ ಆರಂಭಗೊಂಡಿರುವಂತಹ ನೆಲ್ಯಾಡಿಯ ಪದವಿ ಕಾಲೇಜು, ಮಂಗಳೂರು ನಗರದಲ್ಲಿರುವಂತಹ ಯೂನಿವರ್ಸಿಟಿ ಗವರ್ಮೆಂಟ್ ಕಾಲೇಜಿನ ಆವರಣದಲ್ಲಿರುವಂತಹ ಸಂಧ್ಯಾ ಪದವಿ ಕಾಲೇಜುಗಳನ್ನು ಕೂಡ ಉಳಿಸಬೇಕು, ಬೆಳೆಸಬೇಕು ಅನ್ನುವಂಥ ಬೇಡಿಕೆಯನ್ನು ನಾವು ಇಟ್ಟಿದ್ದೇವೆ. ಇವತ್ತು ಈ ಬೇಡಿಕೆಯ ಮುಂದಿಟ್ಟುಕೊಂಡು ಜನರ ಗಮನವನ್ನು ಸೆಳೆಯುವ ರೀತಿಯಲ್ಲಿ ಒಂದು ಹೋರಾಟ ಆರಂಭಗೊಂಡ ಈ ಸಂದರ್ಭದಲ್ಲಿ ಕೆಲವರು ನಮ್ಮಲ್ಲಿ ಹೇಳಿ ಈಗಾಗಲೇ ಈ ಕಾಲೇಜನ್ನ ಉಳಿಸುವಂತ, ಅಂದ್ರೆ ಆರಂಭದಲ್ಲಿ ಇದು ಸುದ್ದಿಯಾಗಿದ್ದು ಈ ಘಟಕ ಪದವಿ ಕಾಲೇಜಿನಲ್ಲಿ ಈ ವರ್ಷ ಅಡ್ಮಿಷನ್ ಮಾಡ್ತಾ ಇಲ್ಲ. ಪ್ರಥಮ ಡಿಗ್ರಿ ಪ್ರಥಮ ಸಬ್ಜೆಕ್ಟಿಗೆ ಪ್ರಥಮ ವರ್ಷಕ್ಕೆ ಅಡ್ಮಿಷನ್ ಪ್ರವೇಶವನ್ನ ನಿರಾಕರಿಸ್ತಾ ಇದ್ದಾರೆ ಅನ್ನೋದ್ರಿಂದ ಈ ವಿವಾದ ಆರಂಭ ಆಯಿತು. ಜನ ಅದರ ಬಗ್ಗೆ ಮಾತಾಡಿದ್ರು, ಡಿವೈಎಫ್ಐನವರು ಮನವಿ ಕೊಟ್ಟರು, ಬೇರೆ ಬೇರೆಯವರು ಕೂಡ ಮನವಿಯನ್ನು ಕೊಟ್ಟರು. ಈ ಸಂದರ್ಭದಲ್ಲಿ ಒಂದಿಷ್ಟು ಚರ್ಚೆಗಳು ನಡೆದು ಒತ್ತಡಗಳು ನಿರ್ಮಾಣ ಆದ್ಮೇಲೆ ಈಗ ಈ ಕಾಲೇಜುಗಳಲ್ಲಿ ಅಡ್ಮಿಷನ್ ಆರಂಭ ಮಾಡಿದ್ದಾರೆ. ಅದರಿಂದ ಅಡ್ಮಿಷನ್ ಆರಂಭ ಆಗಿದೆ, ಅದರಿಂದ ಮತ್ತೆ ಯಾಕೆ ಹೋರಾಟ ಅಂತ ಕೆಲವರಲ್ಲಿ ಪ್ರಶ್ನೆಗಳಿದ್ದಾವೆ. ನಾವು ಬಹಳ ಸ್ಪಷ್ಟವಾಗಿ ನಮ್ಮ ಕರಪತ್ರ ಮತ್ತು ನಮ್ಮ ಮನವಿ ಪತ್ರಿಕಾ ಹೇಳಿಕೆಯಲ್ಲಿ ನಾವು ಹೇಳಿದ್ವಿ, ಈಗ ಅಡ್ಮಿಷನ್ ಆರಂಭ ಆಗುವಂತಹದ್ದು ಪ್ರಶ್ನೆ ಅಲ್ಲ. ಅಡ್ಮಿಷನ್ ಆರಂಭ ಆದ ತಕ್ಷಣ ಈ 4 ಕಾಲೇಜುಗಳು, ಯೂನಿವರ್ಸಿಟಿ ಅಧೀನದಲ್ಲಿರುವಂತಹ 4 ಪದವಿ ಕಾಲೇಜುಗಳು ಉಳಿತದೆ ಅನ್ನುವಂತ ಯಾವ ಗ್ಯಾರಂಟಿ ಕೂಡ ಇಲ್ಲ. ಈ ವರ್ಷದಿಂದ ಅಡ್ಮಿಷನ್ ಆರಂಭ ಆಗ್ತದೆ, ಈ ವರ್ಷದ್ದು ಕೂಡ ಕಾಲೇಜು ಮುಂದಡಿತದೆ. ಆದ್ರೆ ಈ ಕಾಲೇಜನ್ನು ಉಳಿಸ್ಲಿಕ್ಕೆ ಅದು ಸಾಧ್ಯ ಆಗುವುದಿಲ್ಲ. ಯಾಕೆಂತ ಕೇಳಿದ್ರೆ ಈ 4 ಕಾಲೇಜುಗಳಲ್ಲಿಯೂ ಕೂಡ ಇವತ್ತು ಪಾಠ ಮಾಡ್ತಾ ಇರುವಂತಹ ಟೀಚರ್ಗಳು, ಉಪನ್ಯಾಸಕರು ಯಾರಿದ್ದಾರೆ ಅಂದ್ರೆ ಎಲ್ಲರೂ ಕೂಡ ಅತಿಥಿ ಉಪನ್ಯಾಸಕರು. ಅವರಿಗೆ ಯಾರು ಪರ್ಮನೆಂಟ್ ಉಪನ್ಯಾಸಕರಿಲ್ಲ, ಅವರಿಗೆ ಸರ್ಕಾರದಿಂದ ವೇತನ ಬರ್ತಾ ಇಲ್ಲ, ಅವರಿಗೆ ಯೂನಿವರ್ಸಿಟಿ ಗೌರವಧನವನ್ನ ಕೊಡ್ತಾ ಇದೆ. ಈಗ ಯೂನಿವರ್ಸಿಟಿಯಲ್ಲಿ ಆ ಹಣಕಾಸು ಇಲ್ಲದೆ ಇರೋದ್ರಿಂದ ನಿಧಾನಕ್ಕೆ ಈಗಲೇ ಅವರಿಗೆ ಹಲವು ತಿಂಗಳುಗಳಿಂದ ವೇತನ ಪಾವತಿ ಆಗ್ಲಿಲ್ಲ ಅನ್ನುವಂತ ಆರೋಪಗಳಿದ್ದಾವೆ, ದೂರುಗಳಿದ್ದಾವೆ. ನಿಧಾನಕ್ಕೆ ಇದು ಮುಂದುವರೆದ್ರೆ ಮುಂದೆ ಅವರು ಅರ್ಧದಲ್ಲೇ ಕೆಲಸಗಳನ್ನ ತಮ್ಮ ಉಪನ್ಯಾಸಕ ವೃತ್ತಿಯನ್ನ ಬಿಟ್ಟು ಬೇರೆಲ್ಲಾದ್ರೂ ತಮ್ಮ ಹೊಟ್ಟೆಪಾಡನ್ನು ಹುಡುಕಿಕೊಂಡು ಹೋದ್ರೆ ಇಲ್ಲಿರುವಂತಹ ಈ ಯೂನಿವರ್ಸಿಟಿಯ ಘಟಕ ಕಾಲೇಜುಗಳಲ್ಲಿ ಶಿಕ್ಷಣ ವ್ಯವಸ್ಥೆ ಪೂರ್ತಿ ಹಾಳಾಗ್ತದೆ. ಅದರಿಂದಾಗಿ ಮುಂದಿನ ವರ್ಷ ವಿದ್ಯಾರ್ಥಿಗಳೇ ಅಲ್ಲಿಗೆ ಅಡ್ಮಿಷನ್ ಮಾಡ್ಲಿಕ್ಕೆ ಬರುವುದಿಲ್ಲ. ನೀವು ಅಡ್ಮಿಷನ್ ಓಪನ್ ಇಟ್ಟರೂ ಕೂಡ ಅಲ್ಲಿ ಪಾಠ ಮಾಡ್ಲಿಕ್ಕೆ ಟೀಚರ್ಗಳಿಲ್ಲ, ಸರಿಯಾದಂತಹ ಕಟ್ಟಡಗಳಿಲ್ಲ, ಮೂಲಭೂತ ಸೌಲಭ್ಯಗಳಿಲ್ಲ, ಯಾವುದೇ ರೀತಿಯಾದಂತಹ ವ್ಯವಸ್ಥೆಗಳು ನಮ್ಗೆ ಈಗಿನ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಬೇಕಾದಂತ, ಅಂದ್ರೆ ಎನಪಾಯ ಸ್ವಾಯತ್ತ ಪದವಿ ಕಾಲೇಜುಗಳಲ್ಲಿ, ಅಲೋಸಿಯಸ್ನವರ ಸ್ವಾಯತ್ತ ಪದವಿ ಕಾಲೇಜುಗಳಲ್ಲಿ, ಅದೇ ರೀತಿಯಲ್ಲಿ ಬೇರೆ ಬೇರೆ ಇಲ್ಲಿರುವಂತಹ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಡಿಗ್ರಿ ಕಾಲೇಜುಗಳಲ್ಲಿ ಇರುವ ರೀತಿಯಾದಂತಹ ಸಬ್ಜೆಕ್ಟ್ಗಳು ಈ ಕಾಲೇಜುಗಳಲ್ಲಿಲ್ಲ. ಅಂತಹದ್ದನ್ನ ಪಾಠ ಮಾಡಬಲ್ಲಂತಹ ಉಪನ್ಯಾಸಕರಿಲ್ಲ, ಮತ್ತು ಇರುವ ಉಪನ್ಯಾಸಕರಿಗೆ ವೇತನ ಕೊಡದೇ ಇರೋದ್ರಿಂದ ಅವರೂ ಬರ್ತಾ ಇಲ್ಲ ಅಂತ ಹೇಳಿ ಇವತ್ತಿನ ಈ ಸ್ಪರ್ಧಾತ್ಮಕವಾದಂತಹ ಜಗತ್ತಿನಲ್ಲಿ ಇಲ್ಲಿ ಕಲಿತ್ರೆ ಆ ಸರ್ಟಿಫಿಕೇಟ್ಗೆ ಯಾವುದೇ ವ್ಯಾಲ್ಯೂ ಇಲ್ಲ ಅಂತ ತಿಳ್ಕೊಂಡು ನಾಳೆ ಬಡವರ ಮನೆಯ ಮಕ್ಕಳು, ಕೆಳ ಮಧ್ಯಮ ವರ್ಗದ ಮನೆಯ ಮಕ್ಕಳು ಈ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡ್ಲಿಕ್ಕೆ ಹಿಂಜರಿತಾರೆ. ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತದೆ. ಅದರಿಂದ ನಿಧಾನವಾಗಿ 4 ಕಾಲೇಜುಗಳು ಕೂಡ ಅದರಷ್ಟಕ್ಕೆ ಮುಚ್ಚಿ ಹೋಗುವಂತ ಸ್ಥಿತಿ ನಿರ್ಮಾಣ ಆಗ್ತದೆ. ಈಗ ಇವತ್ತು ನಾವು ನೋಡ್ತಾ ಇದ್ದೀವಿ ನಮ್ಮ ಸುತ್ತಮುತ್ತ ಸರ್ಕಾರಿ ಶಾಲೆಗಳು, ಪ್ರಾಥಮಿಕ ಶಾಲೆಗಳು ಎಷ್ಟು ಮುಚ್ಚಿ ಹೋಯಿತು ಅಂತ. ಯಾಕೆಂತ ಕೇಳಿದ್ರೆ ಹತ್ತಿರದಲ್ಲಿ ಪ್ರೈವೇಟ್ ಸ್ಕೂಲ್ಗಳು ಆರಂಭ ಆಗ್ತದೆ, ಇಂಗ್ಲಿಷ್ ಮೀಡಿಯಂ. ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಆಕರ್ಷಣೆಗಳಿರ್ತವೆ. ಇಲ್ಲಿ ಅಂತ ಆಕರ್ಷಣೆಗಳಿಲ್ಲ, ಸರಿಯಾದ ಕಟ್ಟಡಗಳಿಲ್ಲ, ಸರಿಯಾದ ಟೀಚರ್ಗಳಿಲ್ಲ. ನಿಧಾನಕ್ಕೆ ಅಲ್ಲಿಗೆ ಹೋಗುವ ಮಕ್ಕಳು ಕಡಿಮೆ ಆಗಿ ಕೊನೆಗೆ ವಿದ್ಯಾರ್ಥಿಗಳು ಬರೋದಿಲ್ಲ ಅಂತ ಹೇಳಿ ಸರ್ಕಾರಿ ಶಾಲೆಗಳನ್ನು ಮುಚ್ಚಿದ್ರು. ಅದೇ ರೀತಿ ಈ ಕಾಲೇಜುಗಳನ್ನು ಮುಚ್ಚುವಂತಹ ಸಾಧ್ಯತೆಗಳಿದೆ. ಅದಕ್ಕಾಗಿ ಈ ಪ್ರಶ್ನೆಯನ್ನ ಸರಿಯಾದ ರೀತಿಯಲ್ಲಿ ಇತ್ಯರ್ಥ ಮಾಡಬೇಕು. ನಮ್ಮದೇನು, ಅಲ್ಲಿರುವಂತಹ ಟೀಚರ್ಗಳಿಗೆ, ಉಪನ್ಯಾಸಕರಿಗೆ ಕಾಲ ಕಾಲಕ್ಕೆ ವೇತನ ಕೊಡಬೇಕು. ಯೂನಿವರ್ಸಿಟಿ ಹೇಳತ್ತೆ ನಮ್ಮ ಹತ್ರ ದುಡ್ಡಿಲ್ಲ, ಸರ್ಕಾರ ಏನಾದ್ರೂ ವಿಶೇಷ ಅನುದಾನ ಕೊಟ್ರೆ ಈ ಕಾಲೇಜುಗಳನ್ನ ನಡೆಸಬಹುದು ಅಂತ ಈಗ ಯೂನಿವರ್ಸಿಟಿಯ VC ಅವರು ಅಧಿಕಾರಿಗಳು ಅಧಿಕೃತವಾಗಿ ಹೇಳಿದ್ದಾರೆ. ಅದರಿಂದಾಗಿ ಅದಕ್ಕೆ ಏನಾದ್ರೂ ಪರಿಹಾರ ಸಿಕ್ಕಿದ್ಯಾ? ಅಡ್ಮಿಷನ್ ಆರಂಭ ಮಾಡಿದ್ದಾರೆ ಸರಿ, ಅಲ್ಲಿರುವಂತಹ ಉಪನ್ಯಾಸಕರಿಗೆ ಬಾಕಿ ವೇತನ ಸಹಿತ ಮುಂದಿನ ತಿಂಗಳುಗಳಲ್ಲಿ ವೇತನ ಕೊಡ್ಲಿಕ್ಕೆ ಯೂನಿವರ್ಸಿಟಿ ಹತ್ರ ದುಡ್ಡಿಲ್ಲ. ಅದರಿಂದಾಗಿ ಆ ವೇತನ ಕೊಡುವಂತವ್ರು ಯಾರು? ಹೌದು, ನಿನ್ನೆಲ್ಲ ಮೊನ್ನೆ ನಾವು
ಶಾಸಕರು, ಸ್ಥಳೀಯ ಶಾಸಕರು BC ಅವರನ್ನ ಕರ್ಕೊಂಡು ಹೋಗಿ ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಸುಧಾಕರ್ ಅವರ ಮುಂಭಾಗದಲ್ಲಿ ಮಾತುಕತೆ ಮಾಡ್ತಾ ಇರುವಂತಹ ಚಿತ್ರಗಳನ್ನ ನಾವು ನೋಡಿದ್ವಿ. ಆಯ್ತು, ಏನು ಪರಿಹಾರ ಆಯ್ತು? ಏನಾದ್ರೂ ಸರ್ಕಾರದ ಕಡೆಯಿಂದ ಉತ್ತರ ಬಂತ? ಅನುದಾನ ಕೊಡ್ತೀವಿ ಇಲ್ಲ. ಅದರಿಂದಾಗಿ ನಮ್ಮ ಬೇಡಿಕೆ ಏನು, ಈ ಕಾಲೇಜುಗಳನ್ನ ಉಳಿಸ್ಲಿಕ್ಕೆ ಒಂದು ವಿಶೇಷ ಪ್ರಯತ್ನ ಆಗ್ಬೇಕು. ಅದರಲ್ಲಿ ಕೂಡ ಸರ್ಕಾರ ಅನುದಾನ ಕೊಡೋದ್ರ ಬಗ್ಗೆ ನಮ್ಗೆ ಸಹಮತ ಇಲ್ಲ ಯೂನಿವರ್ಸಿಟಿ. ಯಾಕಂದ್ರೆ ಅನುದಾನ ಕೊಟ್ಟದ್ದೆಲ್ಲವೂ ಕೂಡ ಪ್ರತಿ ವರ್ಷ ಭ್ರಷ್ಟರ ಪಾಲಾಗ್ತಾ ಇದೆ. ಮಂಗಳೂರು ಯೂನಿವರ್ಸಿಟಿಗೆ ಬೇಕಾದಷ್ಟು ಆದಾಯ ಇತ್ತು. ಆದಾಯ ಇದ್ದ ಕಾರಣಕ್ಕೆ ಅದೇ ಧೈರ್ಯದಲ್ಲಿ 4 ಪದವಿ ಕಾಲೇಜುಗಳನ್ನ ಆರಂಭ ಮಾಡಿ ಅವರಿಗೆ ವೇತನ ಕೊಡ್ತಾ ಇದ್ರು, ಚೆನ್ನಾಗಿ ನಡೀತಾ ಇದೆ. ಈಗ ಹೇಳ್ತಾ ಇದ್ರೆ ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮೆಲ್ಲರೊಂದು ದುಡ್ಡೆಲ್ಲ ಖಾಲಿ ಆಗಿದೆ ಅಂತ. ಅದ್ರ ಜೊತೆಯಲ್ಲಿ ಯೂನಿವರ್ಸಿಟಿಯ ಮೇಲೆ ಭ್ರಷ್ಟಾಚಾರದ ಕಳಂಕ ಇವತ್ತು ಮೆತ್ತಿಕೊಂಡಿದೆ. ಅವರು ನಿರ್ಮಿಸಿರುವಂತಹ ಹಾಸ್ಟೆಲ್ಗಳಲ್ಲಿ ಭ್ರಷ್ಟಾಚಾರ ಆಗಿದೆ. ಅವರು ನೇಮಕಾತಿ ಮಾಡಿದ ಕಾಂಟ್ರಾಕ್ಟ್ ಉದ್ಯೋಗಗಳ ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ. ಇದೇ ಸರ್ಕಾರ ಬೇರೆ ಬೇರೆ ಸ್ವಾಯತ್ತ ಮತ್ತು ಡೀಮ್ಡ್ ಯೂನಿವರ್ಸಿಟಿಗಳು ನಡೆಸಲಿಕ್ಕೆ ಖಾಸಗಿ ಶಿಕ್ಷಣ ಲಾಬಿಗಳಿಗೆ ಅವಕಾಶ ಕೊಟ್ಟು ಅಲ್ಲಿಂದ ವೇತನ ಆದಾಯ ಬರೋದು ಕುಂಠಿತ ಆಗಿದೆ. ಅದರಿಂದಾಗಿ ದುಡ್ಡಿಲ್ಲ. ಮತ್ತು ಇವರಿಗೆ ದುಡ್ಡು ಕೊಟ್ಟರು ಕೂಡ ಮತ್ತಷ್ಟು ಅಧ್ವಾನ ಭ್ರಷ್ಟಾಚಾರ ಮಾಡುವಂತಹ ಒಂದು ಎಲ್ಲಾ ಸಾಧ್ಯತೆಗಳಿರೋದ್ರಿಂದ ನಾವು ಕೇಳ್ತಾ ಇರುವಂತಹದ್ದು, ಈ 4 ಪದವಿ ಕಾಲೇಜುಗಳು ಉಳಿಬೇಕು. ಬಡವರ ಮನೆಯ ಮಕ್ಕಳು, ಅದೇ ರೀತಿಯಲ್ಲಿ ಕೆಳ ಮಧ್ಯಮ ಕಡಿಮೆ ಆದಾಯದ ಕುಟುಂಬಗಳ ಮನೆಯ ಮಕ್ಕಳು ತಮ್ಮ ಆಯ್ಕೆಯ ಪದವಿ ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ಬೇಕು. ಅದರ ಜೊತೆಯಲ್ಲಿ ಈಗ ಬನ್ನಡ್ಕದಲ್ಲಿರುವಂತಹ ಕಾಲೇಜು ನಡೀತಾ ಇರುವಂತಹದ್ದು ಹಳೆಯ ಶಾಲೆಯ ಪ್ರಾಥಮಿಕ ಶಾಲೆಯ ಕಟ್ಟಡದಲ್ಲಿ ಸರಿಯಾದ ಕಟ್ಟಡ ಇಲ್ಲ. ನೆಲ್ಯಾಡಿಯಲ್ಲಿರುವಂತಹ ಪದವಿ ಕಾಲೇಜಿಗೆ ಅಲ್ಲಿಯ ಪಂಚಾಯತ್ನವರು, ಅಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳು 20 ಎಕರೆ ಜಾಗವನ್ನ ಮೀಸಲಿಡುವ ರೀತಿಯಲ್ಲಿ ಮಾಡಿದ್ದಾರೆ. ಅದರಲ್ಲಿಯೂ ಕೂಡ ಒಂದು ಹೊಸ ಕಟ್ಟಡವನ್ನ ಕಟ್ಟಲಿಕ್ಕೆ ಈ ಯೂನಿವರ್ಸಿಟಿಗೆ ಸಾಧ್ಯ ಆಗ್ಲಿಲ್ಲ. ಮತ್ತು ಮುಂದಿನ ಎಲ್ಲಾ ಸಮಸ್ಯೆಗಳು ಮತ್ತು ನೇಮಕಾತಿಗಳೆಲ್ಲ ಆಗ್ಬೇಕಾಗಿರೋದ್ರಿಂದ ಯೂನಿವರ್ಸಿಟಿಗೆ ಈಗಿರುವಂತಹ ಅವರ ವಿಶ್ವಾಸಾರ್ಹತೆ ಕಳ್ಕೊಂಡಿರುವಂತಹ ಸ್ಥಿತಿಯಲ್ಲಿ ಅನುದಾನವನ್ನು ಅವರಿಗೆ ಕೊಡುವಂತಹದ್ದು, ಕಾಲೇಜನ್ನು ಅವರ ಅಧೀನದಲ್ಲೇ ಇಟ್ಟು ಸರ್ಕಾರ ವೇತನ ಕೊಡುವಂತ ತೀರ್ಮಾನ ಮಾಡಿದ್ರು ಕೂಡ ಅದು ಸರಿಯಾದ ರೀತಿಯಾದಂತಹ ಪರಿಹಾರ ಅಲ್ಲ. ಅದಕ್ಕಾಗಿ ನಾವು ಬಹಳ ಸ್ಪಷ್ಟವಾಗಿ ಬೇಡಿಕೆ ಇಟ್ಕೊಂಡಿರುವಂತಹದ್ದು, ಎಲ್ಲಾ ಸಮಸ್ಯೆ ಬಗೆಹರಿಬೇಕು ಅಂತಾದ್ರೆ ಸರ್ಕಾರವೇ ಈ 4 ಪದವಿ ಘಟಕ ಕಾಲೇಜುಗಳನ್ನು ತನ್ನ ಶಿಕ್ಷಣ ಇಲಾಖೆ ಅಧೀನಕ್ಕೆ ಪಡಿಬೇಕು. ಸರ್ಕಾರದ ಶಿಕ್ಷಣ ಇಲಾಖೆ ಅಧೀನಕ್ಕೆ ಪಡ್ಕೊಂಡು ಸರ್ಕಾರ ಇದನ್ನ ಸರ್ಕಾರಿ ಪದವಿ ಕಾಲೇಜುಗಳು ಅಂತ ಘೋಷಣೆ ಮಾಡಿ ಆ ಸರ್ಕಾರವೇ ಮುಂದೆ ನಿಂತು ಇದನ್ನ ನಡೆಸಬೇಕು ಅನ್ನುವಂಥದ್ದು ನಮ್ಮ ಈ ಒಂದು ವಿವಿ ಘಟಕ ಪದವಿ ಕಾಲೇಜುಗಳ ಉಳಿಸಿ ಹೋರಾಟ ಸಮಿತಿಯ ಬಹಳ ಪ್ರಧಾನವಾದಂತಹ ಬೇಡಿಕೆ. ಅದರಿಂದಾಗಿ ತುಂಬಾ ಜನರಿಗೆ ಕನ್ಫ್ಯೂಷನ್ ಇರಬಹುದು, ಇದೇನು ಅಡ್ಮಿಷನ್ ಆರಂಭ ಆಗಿದೆ ಅಂತ. ಅಡ್ಮಿಷನ್ ಆರಂಭ ಆಗಿದ್ರೆ ಕಾಲೇಜ್ ಉಳಿಯೋದಿಲ್ಲ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಅಡ್ಮಿಷನ್ ಆರಂಭ ಆದ್ರೆ ಒಂದಿಷ್ಟು ಜನ ಬರ್ತಾರೆ, ಮುಂದಿನ ವರ್ಷ ಅದು ಕಡಿಮೆ ಆಗ್ತದೆ, ಇನ್ನಷ್ಟು ಸಮಸ್ಯೆಗಳಾಗುತ್ತೆ, ಮಧ್ಯದಲ್ಲಿ ಸಂಬಳ ಕೊಡೋದಿಲ್ಲ, ಟೀಚರ್ಗಳು ಬರೋದಿಲ್ಲ, ಎಲ್ಲ ಬರ್ತದೆ. ಅದಕ್ಕಾಗಿ ಸರ್ಕಾರಕ್ಕೆ ವಶಕ್ಕೆ ಪಡಿಬೇಕು ಅಂತ ನಮ್ಮ ಒತ್ತಾಯ. ಮತ್ತೆ ಈ ಒತ್ತಾಯವನ್ನು ಯಾಕೆ ಮಾಡ್ತೀವಿ ಅಂತ ಕೇಳಿದ್ರೆ, ಈಗ ಸರ್ಕಾರ ಶಿಕ್ಷಣ ಅನ್ನುವಂತ ಈ ಒಂದು ವಿದ್ಯಾರ್ಥಿಗಳ ಮೂಲಭೂತ ಹಕ್ಕನ್ನ ಕಡೆಗಣಿಸ್ತಾ ಇದೆ, ಅದನ್ನು ವ್ಯಾಪಾರೀಕರಣಕ್ಕೆ ಅವಕಾಶವನ್ನು ಕೊಟ್ಟಿದೆ. ನೀವಿಲ್ಲಿ ನೋಡಿ, ಎಷ್ಟು ದೊಡ್ಡ ದೊಡ್ಡ ಸಾವಿರಾರು ವಿದ್ಯಾರ್ಥಿಗಳಿರುವಂತಹ ಕ್ಯಾಂಪಸ್. ಮೂಡಬಿದ್ರೆಗೆ ಹೋದ್ರೆ ಆಳ್ವಾಸ್ ಅವರದ್ದು, ಈ ಕಡೆ ಕೂಳೂರು ಮತ್ತು ದೇರ್ಲಗಟ್ಟೆ ಭಾಗ ಬಂದ್ರೆ ಎಣ್ಣಪೋಯ ನಿಟ್ಟೆ ಅವರದ್ದು, ಇನ್ನೊಂದು ಕಡೆ ಹೋದ್ರೆ ಮಹೇಶ್ ಅವರದ್ದು, ಮತ್ತಿನ್ನು ಕಡೆ ಹೋದ್ರೆ ಎಕ್ಸ್ಪರ್ಟ್ ಅವರದ್ದು. ದೊಡ್ಡ ದೊಡ್ಡ ಸಾವಿರಗಟ್ಟಲೆ ವಿದ್ಯಾರ್ಥಿಗಳಿರುವಂತಹ ಅತ್ಯಾಧುನಿಕ ಕಟ್ಟಡಗಳು, ಅತ್ಯಾಧುನಿಕ ವ್ಯವಸ್ಥೆಗಳುಳ್ಳಂತಹ ಶಿಕ್ಷಣ ಸಂಸ್ಥೆಗಳು ಇವತ್ತು ಆರಂಭ ಆಗಿದೆ. ಅವುಗಳು ಸ್ವಾಯತ್ತ ಆಗ್ತಾ ಇದೆ, ಅವುಗಳು ಡೀಮ್ಡ್ ಯೂನಿವರ್ಸಿಟಿಗಳಾಗ್ತಾ ಇದಾವೆ. ಅವರದ್ದೇ ನಾವು ಯಾವತ್ತೂ ಕಂಡು ಕೇಳರಿದ ರೀತಿಯಾದಂತಹ ಸಬ್ಜೆಕ್ಟ್ಗಳನ್ನ ಡಿಗ್ರಿ ಒಳಗಡೆ ಅವರು ಹಾಕೊಂಡಿದ್ದಾರೆ. ಎಲ್ಲಾ ರೀತಿಯಾದಂತಹ ಚಾಲೆಂಜಿಂಗ್ ಏನು ಸ್ಪರ್ಧಾತ್ಮಕವಾದಂತಹ ಯುಗದಲ್ಲಿ ಬೇಕಾದಂತಹ ಎಲ್ಲಾ ಸಬ್ಜೆಕ್ಟ್ಗಳು ನಮ್ಮಲ್ಲಿ ಇದೆ ಅಂತ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಸರ್ಕಾರ ಮಾತ್ರ ಶಿಕ್ಷಣಕ್ಕೂ ನಮಗೂ ಯಾವುದೇ ಜವಾಬ್ದಾರಿ ಇಲ್ಲ ಅಂತ ನಡ್ಕೊಳ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಯೂನಿವರ್ಸಿಟಿ 4 ಘಟಕ ಕಾಲೇಜುಗಳನ್ನು ಆರಂಭ ಮಾಡಿದ್ದು ಬಿಟ್ರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೇ ಒಂದು ಸರ್ಕಾರಿ ಪದವಿ ಕಾಲೇಜನ್ನ ರಾಜ್ಯ ಸರ್ಕಾರ, ಅದು ಯಾವುದೇ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಆರಂಭ ಮಾಡಿಲ್ಲ. ಮಾತ್ರ ಅಲ್ಲ, ಇರುವಂತಹ ಸರ್ಕಾರಿ ಕಾಲೇಜುಗಳನ್ನು ಇವತ್ತು ಕಡೆಗಣಿಸುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಅದರಿಂದಾಗಿ ಏನಾಗಿದೆ, ಇವತ್ತು ಖಾಸಗಿಯವರದೇ ಏಕಸ್ವಾಮ್ಯ, ಅವರಿಗೆ ಆದಂತ ಒಂದು ಸೆಟಪ್, ಅವರದೇ ಆದಂತ ಬ್ರೋಕರ್ಗಳು, ಅವರ ಮೂಲಕ ಹೋಗ್ಬೇಕು, ಅವರ ಮೂಲಕ ಸೀಟ್ ಪಡಿಬೇಕು. ನಾಳೆ ಅವರು ಕಲಿಸಿದಂತ ಕಡೆಗೆ ಇವತ್ತು ಅಡ್ಮಿಷನ್ ಒಂದು ಕಡೆ ಮಾಡ್ತಾರೆ, ಕಾಲೇಜ್ ಆರಂಭ ಆಗುವಾಗ ಕಾಲೇಜ್ ಕ್ಯಾಂಪಸ್ ಎಲ್ಲಿದೆ ಅಂತ ಕೇಳಿದ್ರೆ ದೂರದ ಊರುಗಳಲ್ಲಿ ತೋರಿಸ್ತಾರೆ. ಒಂದು ವರ್ಷ ಕೂಳೂರಿನಲ್ಲಿ, ಇನ್ನೊಂದು ವರ್ಷ ದೇರ್ಲಗಟ್ಟೆಯಲ್ಲಿ, ಇನ್ನೊಂದು ವರ್ಷ ಮೂಡಬಿದ್ರೆಯಲ್ಲಿ ಅಂತ ಬೇರೆ ಬೇರೆ ಕಡೆ ಕ್ಲಾಸ್ ರೂಮ್ಗಳಿಗೆ ಕಲಿಸ್ತಾರೆ ಅನ್ನುವಂತ ಆರೋಪಗಳಿದೆ. ಇಂತಹ ಕಾಲೇಜುಗಳಿಗೆ ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ಮಾಡುವಂತ ಬ್ರೋಕರ್ಗಳು ಇವತ್ತು ಆಡಿ, BMW, ಬೆಂಜ್ ಅಂತ ಕಾರ್ಗಳಲ್ಲಿ ಓಡಾಡುವಂತ ಬ್ರೋಕರ್ಗಳು ಸೃಷ್ಟಿಯಾಗಿದ್ದಾರೆ. ಶಿಕ್ಷಣ ಅನ್ನುವಂಥದ್ದು ಪೂರ್ತಿ ವ್ಯಾಪಾರ ಆಗಿದೆ. ಅದರಿಂದಾಗಿ ಇವತ್ತು ಬಡವರ ಮನೆಯ ಮಕ್ಕಳು
ತಮ್ಮ ಆಯ್ಕೆ ಶಿಕ್ಷಣವನ್ನು ಪಡೆಯಲಿಕ್ಕಾಗದೆ ಕೊನೆಗೆ ಯಾವುದೇ ಆದ್ರೆ ಒಂದು ಅರೆಬರೆ ಶಿಕ್ಷಣವನ್ನು ಪಡ್ಕೊಂಡು ತಮ್ಮ ಭವಿಷ್ಯವನ್ನ ತಾವೇ ಹೊತ್ತು ಹಾಳು ಮಾಡಿಕೊಳ್ಳುವಂತಹ ಅಥವಾ ಭವಿಷ್ಯವೇ ಇಲ್ಲದ ರೀತಿಯಲ್ಲಿ ಒಂದು ಬದುಕಿನ ಬಗ್ಗೆ ಒಂದು ನಿರಾಸೆಯನ್ನ ಮೂಡಿಸಿಕೊಳ್ಳುವಂತಹ ಸ್ಥಿತಿ ಇವತ್ತು ನಮ್ಮ ಜಿಲ್ಲೆಯಲ್ಲಿದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇವತ್ತು ಇರುವಂತಹ ಸರ್ಕಾರಿ ಕಾಲೇಜುಗಳನ್ನ, ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನ ಮುಳುಗಿಸುವಂತ ಕೆಲಸದಲ್ಲಿಯೂ ಕೂಡ ಬಹುಶಃ ನಿರತರಾಗಿದ್ದಾರೆ. ಅವರ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮುಲಾಜಿಗೊಳಗಾಗಿರುವಂತಹ ನಮ್ಮ ಜನಪ್ರತಿನಿಧಿಗಳು, ನಾನು ಪಕ್ಷವಾರ ಅದರಲ್ಲಿ ವಿಭಜನೆ ಮಾಡೋದಿಲ್ಲ, ಎಲ್ಲಾ ದಕ್ಷಿಣ ಕನ್ನಡ ಉಡುಪಿ ಈ ಭಾಗದ ಶಿಕ್ಷಣ ಸಂಸ್ಥೆ ಇದು ಜನಪ್ರತಿನಿಧಿಗಳು ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳ ದಣಿಗಳ ಮುಲಾಜಿಗೊಳಗಾಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಂತೂ ಬಹುತೇಕ ವಿಧಾನಸೌಧದ ಒಳಗಡೆ ಇರುವಂತಹ ಬಹುತೇಕ ಶಾಸನಸಭೆ ಸದಸ್ಯರುಗಳಿಗೆ ಅವರದೇ ಆದಂತ ಖಾಸಗಿ ಶಿಕ್ಷಣ ಸಂಸ್ಥೆಗಳಿದೆ, ಖಾಸಗಿ ಮೆಡಿಕಲ್ ಕಾಲೇಜುಗಳಿದೆ, ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಿದೆ, ಖಾಸಗಿ ಸ್ಕೂಲ್ಗಳು, ಪದವಿ ಕಾಲೇಜುಗಳು ಎಲ್ಲವನ್ನೂ ಕೂಡ ಈ ಜನಪ್ರತಿನಿಧಿಗಳೇ ತೆರೆದಿದ್ದಾರೆ ಅಥವಾ ಅವರು ಈ ರೀತಿಯ ಲಾಬಿಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸರ್ಕಾರಿ ಕಾಲೇಜುಗಳ ಶಿಕ್ಷಣ ಸಂಸ್ಥೆಗಳ ಕತ್ತನ್ನ ಹಿಚಕಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಖಜಾನೆಯನ್ನ ತಿಜೋರಿಯನ್ನ ತುಂಬಿಸುವಂತಹ ಒಂದು ಯೋಜಿತವಾದಂತಹ ಕೆಲಸ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ನಡೀತಾ ಇದೆ. ನಮ್ಮ ಜಿಲ್ಲೆಯನ್ನ ಶಿಕ್ಷಣದ ಹಬ್ಬು, ಶಿಕ್ಷಣದ ಕಾಶಿ, ಶಿಕ್ಷಣದ ಮೆಕ್ಕ ಅಂತೆಲ್ಲ ಕರೆಯುವಂತಹ ಜನಗಳೇ ಇವತ್ತು ಬಡವರ ಮನೆಯ ಮಕ್ಕಳು ಶಿಕ್ಷಣ ಪಡಿಲಿಕ್ಕೆ ಏನ್ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಕನಿಷ್ಠವಾದಂತಹ ಒಂದು ತಿಳುವಳಿಕೆಯನ್ನ ಕೂಡ ಹೊಂದದೆ ಇವತ್ತು ಒಂದು ದಯನೀಯವಾದಂತಹ ಒಂದು ಅರಾಜಕವಾದಂತಹ ಸ್ಥಿತಿಯನ್ನ ಶಿಕ್ಷಣ ಸಂಸ್ಥೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಈ ಖಾಸಗಿ ಶಿಕ್ಷಣ ಲಾಬಿ, ಖಾಸಗಿ ಶಿಕ್ಷಣದ ವ್ಯಾಪಾರಿಗಳ ಸವಾಲನ್ನ ಎದುರಿಸಬೇಕು ಅಂತಾದ್ರೆ ಸರ್ಕಾರಿ ಅದಕ್ಕೆ ಪರ್ಯಾಯವಾಗಿ ಇವತ್ತು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು, ಸರ್ಕಾರಿ ಕಾಲೇಜುಗಳು ಕೂಡ ತೆರೀಬೇಕು ಮತ್ತು ಅವುಗಳನ್ನ ಬಲಗೊಳಿಸಬೇಕು. ಅದಕ್ಕಾಗಿ ನಾವು ಈ ಹೋರಾಟವನ್ನ ಒಂದು ವಿಶಾಲವಾಗಿ ಮುನ್ನಡೆಸಬೇಕು ಅಂತ ತೀರ್ಮಾನವನ್ನ ಮಾಡಿದೀವಿ. ನಾವು ಡಿವೈಎಫ್ಐನವರ ಆರಂಭದಲ್ಲಿ ಇದಕ್ಕೆ ಮನವಿಯನ್ನ ಕೊಟ್ಟರು, ಬೇರೆ ಬೇರೆಯವರು ಕೂಡ ಮನವಿಯನ್ನು ಕೊಟ್ಟ ಮೇಲೆಯೂ ಕೂಡ ನಾವು ಕೂತು ಚರ್ಚೆ ಮಾಡಿಕೊಂಡು ಈ ವಿಚಾರದಲ್ಲಿ ವಿಶಾಲವಾಗಿ ಜನರನ್ನ ಅಣಿನರಿಸಬೇಕು ಮತ್ತು ಈ ವಿಚಾರದಲ್ಲಿ ಸಹಮತ ಇರುವಂತ ಎಲ್ಲರನ್ನ ಒಂದು ವೇದಿಕೆಗೆ ತರಬೇಕು ಅಂತ ಚರ್ಚೆಯನ್ನ ಮಾಡಿಕೊಂಡು ಈ ಒಂದು ಸಮಿತಿಯನ್ನ ಹುಟ್ಟುಹಾಕಿದ್ದೇವೆ. ನಮ್ಮಲ್ಲಿ ಬೇರೆ ಬೇರೆ ರೀತಿಯಾದಂತಹ ರಾಜಕೀಯ ಚಿಂತನೆಗಳುಳ್ಳಂತಹ, ಜಾತ್ಯತೀತ ಮನಸ್ಸುಗಳುಳ್ಳಂತಹ, ಶಿಕ್ಷಣ ಎಲ್ಲರ ಹಕ್ಕಾಗಿ ಉಳಿಬೇಕು ಅನ್ನುವಂತ ಕಾಳಜಿ ಉಳ್ಳಂತಹ ಬಹುತೇಕ ಜನ ಇಲ್ಲಿ ಒಂದು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಇವತ್ತು ವಿಪರೀತ ಮಳೆ ಆದ ಕಾರಣ ಒಂದಿಷ್ಟು ಜನ ಸ್ವಲ್ಪ ತಡವಾಗಿ ಸೇರ್ಕೊಳ್ಬಹುದು. ಅದರ ಜೊತೆಯಲ್ಲಿ ಬನ್ನಡ್ಕದಲ್ಲಿ ಕೂಡ, ಮೂಡಬಿದ್ರೆಯಲ್ಲಿಯೂ ಕೂಡ ಆ ಕಾಲೇಜು ಈ ಅಪಾಯದಲ್ಲಿ ಇದೆ ಅಂತ ಅಲ್ಲಿಯ ಜನರಿಗೆ ಗೊತ್ತಿಲ್ಲ, ಅವರನ್ನು ಕೂಡ ನಾವು ಸಂಪರ್ಕ ಮಾಡಿದೀವಿ. ನೆಲ್ಯಾಡಿಯಲ್ಲಿ ಕೂಡ ಸಂಪರ್ಕವನ್ನ ಮಾಡಿದೀವಿ, ಮಂಗಳೂರು ನಗರದಲ್ಲಿ ಕೂಡ ಸಂಪರ್ಕವನ್ನ ಮಾಡಿದ್ದೇವೆ. ಅದಕ್ಕೆ ಮುಂದೆ ನಾವು ಈ ಹೋರಾಟವನ್ನು ಇದು ಧರಣಿ ಮಾಡಿ ಇಲ್ಲಿಗೆ ಮುಕ್ತಾಯ ಅಲ್ಲ, ಇದು ಈ ಹೋರಾಟಕ್ಕೆ ಚಾಲನೆ, ಇದು ಆರಂಭ ಅಷ್ಟೇ. ಇನ್ನು ಮುಂದಕ್ಕೆ ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ನಮ್ಮ ಹೋರಾಟವನ್ನು ನಾವು ಹಂತ ಹಂತಗಳಲ್ಲಿ ಮುಂದುವರಿಸ್ತೇವೆ. ನಮ್ಗೆ ಬೇರೆ ಬೇರೆ ಇಂತಹ ಹೋರಾಟಗಳನ್ನ ಸಾಮೂಹಿಕ ನೆಲೆಯಲ್ಲಿ ಮಾಡಿ ಒಂದು ಅಭ್ಯಾಸವೂ ಕೂಡ ಇದೆ ಮತ್ತು ಗೆದ್ದಿರುವಂತಹ ಚರಿತ್ರೆ ಕೂಡ ಇದೆ. ಅದರಿಂದಾಗಿ ಈ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ನನಗೆ ಬಹಳ ಒಂದು ಖೇದ ಅನ್ನೋದಕ್ಕಿಂತ ಬಹಳ ವಿಚಿತ್ರ ಅಂತ ಅನಿಸುವಂತಹದ್ದು, ಇಲ್ಲಿ ಬಹಳಷ್ಟು ಜನ ಪ್ರಾಯ ಆದವರು ಮತ್ತು ಶಿಕ್ಷಣವನ್ನು ಮುಗಿಸಿದವರು ಇದ್ದಾರೆ. ಹತ್ತಿರದಲ್ಲೇ ಬೇಕಾದಷ್ಟು ಸರ್ಕಾರಿ ಕಾಲೇಜುಗಳು, PU ಕಾಲೇಜುಗಳಲ್ಲಿ ಇದೆ. ಬಹುಶಃ ಅಲ್ಲಿಯ ವಿದ್ಯಾರ್ಥಿಗಳಲ್ಲಿ ಇಲ್ಲಿ ಬರ್ಬೇಕಿತ್ತು, ಬಂದಿಲ್ಲ. ಇದು ಏನಾಗಿದೆ ಅಂದ್ರೆ ಇವತ್ತು ಆ ವಿದ್ಯಾರ್ಥಿಗಳಲ್ಲಿಯೂ ಕೂಡ ಜಾಗೃತಿ ಇಲ್ಲ. ನಾನು ಮೂವ್ಮೆಂಟ್ಗೆ ಬರೋದಕ್ಕಿಂತ ಮೊದಲೇ ಆವಾಗೆಲ್ಲ ನಾನು ಮೂವ್ಮೆಂಟ್ಗಳ ಬಗ್ಗೆ ಒಂದು ಕುತೂಹಲದಿಂದ ನೋಡ್ತಾ ಇದ್ದೆ. ಮಂಗಳೂರಿನಲ್ಲಿ ಆವಾಗ ಈವ್ನಿಂಗ್ ಕಾಲೇಜುಗಳನ್ನ ಮುಚ್ಚಬೇಕು ಅಂತ ಒಂದು ತೀರ್ಮಾನ ಆಯ್ತು ಸರ್ಕಾರ, ಸಂಧ್ಯಾ ಕಾಲೇಜುಗಳನ್ನು ಮುಚ್ಚೋದು ಅಂತ. ಆವಾಗ SFI ಮತ್ತು ವಿದ್ಯಾರ್ಥಿ ಜನತಾದಳ ಅವರು ಇವರೆಲ್ಲ ಸೇರ್ಕೊಂಡು, ಸುನೀಲ್ ಕುಮಾರ್ ಬಜಾಲ್ ಅವರೆಲ್ಲ ಲೀಡರ್ಗಳಾಗಿದ್ದ ಕಾಲ, ಸಂಧ್ಯಾ ಕಾಲೇಜು ಉಳಿಸಿ ಹೋರಾಟ ಸಮಿತಿ ಅಂತ ಮಾಡಿಕೊಂಡು ಬಹಳ ದೊಡ್ಡ ಹೋರಾಟವನ್ನು ವಿದ್ಯಾರ್ಥಿಗಳು ನಡೆಸಿದ್ರು. ಬೇರೆ ಯಾರಿಗೂ ಅವಕಾಶವನ್ನೇ ಕೊಡ್ಲಿಲ್ಲ. ಅಂತ ಹೋರಾಟವನ್ನು ಮಾಡಿ ಆವಾಗ ಇಡೀ ರಾಜ್ಯದ ಸಂಧ್ಯಾ ಕಾಲೇಜುಗಳನ್ನ ಮಂಗಳೂರಿನ ವಿದ್ಯಾರ್ಥಿಗಳು ಉಳಿಸಿದ್ರು, ಕೇವಲ ಮಂಗಳೂರಿನಲ್ಲಿ ಹೋರಾಟ ಮಾಡಿ. ಆದ್ರೆ ಇವತ್ತು ತಮ್ಮ ಡಿಗ್ರಿ ಕಾಲೇಜುಗಳನ್ನ ಮುಚ್ಚಲಿಕ್ಕೆ ಹೊರಟಿದ್ದಾರೆ, ಅದನ್ನು ನಾಶಪಡಿಸ್ತಾ ಇದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಅರಿವೇ ಇಲ್ಲ. ಆ ರೀತಿಯಲ್ಲಿ ಇಲ್ಲಿಯ ಒಂದು ವಾತಾವರಣವನ್ನ ನಾಶ ಮಾಡಿದ್ದಾರೆ. ಧರ್ಮದ ವಿಚಾರದಲ್ಲಾದ್ರೆ ವಿದ್ಯಾರ್ಥಿಗಳು ಬೀದಿಗೆ ಬರ್ತಾರೆ, ಇನ್ನೊಂದು ಏನಾದ್ರೂ ಸಂಭ್ರಮ ಗಿಂಭ್ರಮ ಅಂತ ಆದ್ರೆ ವಿದ್ಯಾರ್ಥಿಗಳು ಅಲ್ಲಿರ್ತಾರೆ. ಆದ್ರೆ ತಮ್ಮ ಶಿಕ್ಷಣದ ಹಕ್ಕಿನ ಪ್ರಶ್ನೆಯಲ್ಲಿ ಅವರನ್ನ ಬೀದಿಗೆ ಬರದ ರೀತಿಯಾದಂತಹ ಒಂದು ವಾತಾವರಣವನ್ನ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ನಾವು ಇದನ್ನು ಕೂಡ ನಾವು ಆ ವಿದ್ಯಾರ್ಥಿಗಳನ್ನು ಸಂಪರ್ಕ ಮಾಡ್ತೀವಿ. ಮುಂದಕ್ಕೆ ಇವತ್ತೇನೊಂದು ಧರಣಿ ಆಯ್ತು, ಮುಗೀತು, ಹಬ್ಬ ಬೀಸುವುದನ್ನಿಂದ ಪಾರಾಗಿದ್ದೀವಿ ಅಂತ ಯಾರಾದ್ರೂ ಭಾವಿಸಿದ್ರೆ ಅದವರ ಮೂರ್ಖತನ ಆಗ್ತದೆ. ಹೋರಾಟವನ್ನು ನಾವು ತೀವ್ರಗೊಳಿಸ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತೀವಿ. ಮತ್ತು ಇದು ಇಡೀ ಜಿಲ್ಲೆಯ ಸಮಸ್ಯೆ ಅಥವಾ ಇಡೀ ಯೂನಿವರ್ಸಿಟಿ ವ್ಯಾಪ್ತಿಯ ಸಮಸ್ಯೆ. ಆದ್ರೆ ಈ ಯೂನಿವರ್ಸಿಟಿ ಇರುವಂತಹದ್ದು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ. ಇಲ್ಲಿಯ ಶಾಸಕರಾದಂತಹ UT ಖಾದರ್ ಅವರು ಈಗ ಪ್ರಭಾವಿ ಜಾಗದಲ್ಲಿದ್ದಾರೆ, ಸಭಾಪತಿ ಆಗಿದ್ದಾರೆ. ಮುಖ್ಯಮಂತ್ರಿಯನ್ನು ಕೂಡ ಕರೆದು ಕೂರಿಸಿ ಮಾತಾಡುವಂತ ಸಾಮರ್ಥ್ಯ ಮತ್ತು ಅವರಿಗೆ ಆ ಒಂದು ಅಧಿಕಾರ ಇದೆ. ಅದರಿಂದಾಗಿ ಅವರು ವಿಶೇಷ ಮುತುವರ್ಜಿ ವಹಿಸಬೇಕು ಅಂತ ವಿನಂತಿಯನ್ನು ಮಾಡ್ತೀವಿ.
ಕೇವಲ ಒಂದು ಅಡ್ಮಿಷನ್ ಆರಂಭ ಆದ್ರೆ ಸಾಲದು ಏನು ಅಂತ ನಿರ್ಧಾರ, ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಬರಬೇಕು. ಅವರಿಗೆ ಒಂದು ರೀತಿಯ ಕಪ್ಪು ಚುಕ್ಕೆ ಯೂನಿವರ್ಸಿಟಿ, ಅವರ ಕ್ಷೇತ್ರದಲ್ಲಿ ಯೂನಿವರ್ಸಿಟಿ ಅವರಿಗೆ ಒಂದು ಕಪ್ಪು ಚುಕ್ಕೆ. ಅಷ್ಟೊಂದು ಭ್ರಷ್ಟಾಚಾರ ನಡೆದಿದೆ. ಎಷ್ಟೋ ಈಗ ಕಾಂಟ್ರಾಕ್ಟ್ ವರ್ಕರ್ಸ್ ಅವರಿಗೆ ಕೆಲಸದಿಂದ ಕಿತ್ತು ಹೊರಗಡೆ ಆಗ್ತಾ ಇದ್ದಾರೆ. ಕಳೆದ ವರ್ಷದಿಂದ ಇಲ್ಲಿ ರಿಟೈರ್ಡ್ ಆದವರಿಗೆ ಪೆನ್ಷನ್ ಕೊಟ್ಟಿಲ್ಲ, 14 ಕೋಟಿ ರೂಪಾಯಿ ಪೆನ್ಷನ್ ಬಾಕಿ ಇದೆ. ಇಷ್ಟೆಲ್ಲ ಇದೆ. ಅದರಿಂದಾಗಿ ಯಾವುದೇ ಕಾರಣಕ್ಕೂ ಕೂಡ ಇವರಿಗೆ ಅನುದಾನ ಕೊಡಿಸುವಂತ ಕೆಲಸವನ್ನ ಶಾಸಕರು ಮಾಡಬಾರದು. ಒಂದು ವೇಳೆ ಖಾದರ್ ಅವರು ಅನುದಾನ ಕೊಡಿಸುವಂತ ಕೆಲಸವನ್ನ ಮಾಡಿದ್ರೆ ನಾವು ಯುಟಿ ಖಾದರ್ ಅವರಿಗೂ ಕೂಡ ಧಿಕ್ಕಾರ ಹಾಕುವಂತ ಸ್ಥಿತಿ ಬರ್ತದೆ ಅನ್ನುವಂಥದ್ದು ನಾನು ಹೇಳ್ತೀನಿ. ಇವತ್ತೇ ನಾವು ಧಿಕ್ಕಾರ ಹಾಕಲ್ಲ, ಅವ್ರಿಗೆ ಧಿಕ್ಕಾರ ಹಾಕಲ್ಲ, ಖಂಡಿತ ಹಾಕಲ್ಲ. ಆ ರೀತಿ ಹೋದ್ರೆ ನಾವು ಧಿಕ್ಕಾರ ಹಾಕ್ಬೇಕಾಗ್ತದೆ. ನಮ್ಗೆಲ್ಲದಕ್ಕಿಂತ ಮುಖ್ಯ ಬಡವರ ಮನೆಯ ಮಕ್ಕಳು ಶಿಕ್ಷಣ ಪಡೆಯೋದು, ಸಮಾನ ಶಿಕ್ಷಣ ಪಡೆಯುವಂಥದ್ದು ಅವರ ಹಕ್ಕು. ಅದಕ್ಕಾಗಿ ಆ ಕೆಲಸವನ್ನ ಮಾಡಬೇಕು. ಮತ್ತು ಬೇರೆ ಜನಪ್ರತಿನಿಧಿಗಳಿಗೂ ಕೂಡ ಜವಾಬ್ದಾರಿ ಇದೆ. ಮೂಡಬಿದ್ರೆಯಲ್ಲಿ ಆ ಬನ್ನಡ್ಕ ಕಾಲೇಜ್ ಆರಂಭ ಆಗಿ ಕೇವಲ ಎಷ್ಟು ಸೆಟ್ರೆ 2 ವರ್ಷ ಆಗಿತ್ತು. ಯಾರು ಮಾಡ್ತಿದ್ದು ಅದು? ಅಲ್ಲಿಯ ಶಾಸಕ ಉಮಾನಾಥ್ ಕೋಟಿ ಅಂದ್ರವರು ಹಠ ಹಿಡಿದು ಮಾಡಿಸಿದ್ರು. ನಮ್ಮ ಇದರಲ್ಲಿ ಕೂಡ ಸರ್ಕಾರಿ ಪದವಿ ಕಾಲೇಜ್ ಇಲ್ಲ, ನೀವು ಯೂನಿವರ್ಸಿಟಿ ಅವರಾದ್ರೂ ಮಾಡಿ ಅಂತ. ಈಗ ಅವ್ರು ಮಾತಾಡ್ತಾ ಇಲ್ಲ. ಲೆಕ್ಕದಲ್ಲಿ ಅವರು ವಿರೋಧ ಪಕ್ಷದವರು ಇದ್ದಾರೆ, ಅವರು ವಿಧಾನಸೌಧದಲ್ಲಿ ಮಾತಾಡಬೇಕಿತ್ತು. ಅದಕ್ಕಾಗಿ ಅವರಿಗೂ ಜವಾಬ್ದಾರಿ ಇದೆ. ಕಡಬ ಇದು ನೆಲ್ಯಾಡಿ ಇರುವಂತಹದ್ದು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಶಃ. ಅದರಿಂದಾಗಿ ಅಲ್ಲಿಯೇ ಶಾಸಕರುಗಳು ಕೂಡ ಮಾತಾಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಶಾಸಕರುಗಳು ಕೂಡ ಈ ಪ್ರಶ್ನೆಯಲ್ಲಿ ಮಾತಾಡಬೇಕು. ಬಡವರ ಮನೆಯ ಮಕ್ಕಳ ಶಿಕ್ಷಣದ ಹಕ್ಕಿನ ಪರವಾಗಿ ನಿಲ್ಲಬೇಕು, ಸಮಾನ ಶಿಕ್ಷಣದ ಹಕ್ಕಿನ ಪರವಾಗಿ ನಿಲ್ಲಬೇಕು. ಈ ಪದವಿ ಕಾಲೇಜನ್ನು ಉಳಿಸಲಿಕ್ಕೆ ನಿರ್ಣಾಯಕವಾದಂತಹ ಕ್ರಮ ಸರ್ಕಾರ ತೆಗೆದುಕೊಳ್ಳುವ ರೀತಿಯಲ್ಲಿ ಮಾಡಬೇಕು ಅನ್ನುವಂತ ಆಗ್ರಹವನ್ನು ಮಾಡ್ತೀವಿ. ಇಷ್ಟು ಮಾತನ್ನ ಹೇಳ್ತಾ ಇಲ್ಲಿ ಭಾಗವಹಿಸಿರುವಂತ ತಮ್ಗೆಲ್ಲರಿಗೂ